ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸೂಪರಾಗಿ ದಪ್ಪ ಮೆಣಸಿನ್ಕಾಯಿ ಅಥವಾ ಕ್ಯಾಪ್ಸಿಕಮ್ ಗ್ರೇವಿ ಅಥವಾ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ದಪ್ಪ ಮೆಣಸಿನ್ಕಾಯಿ. ಸೊ ಹಾಗೆ ವಿಡಿಯೋ ನೋಡಿ ಹೋಗಬೇಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೆಸಿಪಿ ಇಷ್ಟ ಆದರೆ ಇವಾಗ ಒಂದು ಕಡಾಯಿಗೆ ನಾನು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ಸಾಸಿವೆ ಕೂಡ ಹಾಕೋತಾ ಇದ್ದೀನಿ. ನಿಮಗೆ ಬೇಕು ಅನಿಸಿದರೆ ಮಾತ್ರ ನೀವು ಒಂದು ಚಿಟಿಕೆ ಅಥವಾ ಒಂಚೂರು ಜೀರಿಗೆ ಹಾಕೊಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಒಂದು ಒಣಮೆಣ್ಸಿನ್ಕಾಯನ್ನು ಕೂಡ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ. ಸೊ ಇವಾಗ ಚಿಟಪಟ ಅಂತ ಸಿಡಿದಕ್ಕೆ ಸ್ಟಾರ್ಟ್ ಆದಾಗ 1-2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಬೇಕು ಅಂದರೆ ಅದನ್ನು ಚೆನ್ನಾಗಿ ಕೈ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಕೊಟ್ಟು ಈಗ ಅದು ಕೂಡ ಫ್ರೈ ಆಗಿದೆ ಚೆನ್ನಾಗಿ. ಅದಕ್ಕೆ ಒಂದು ಮೀಡಿಯಮ್ ಸೈಜು ಈರುಳ್ಳಿನ ಕೂಡ ಸಣ್ಣಕ್ಕೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ ನಾನು. ಈರುಳ್ಳಿನ ಕೂಡ ಸ್ವಲ್ಪ 50% ಫ್ರೈ ಆಗಕ್ಕೆ ಬಿಡೋಣ. ಅಂತ ಅದಕ್ಕೆ ನಾನು ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ. ಅರಿಶಿನ ಹಾಕ್ಕೊಂಡ್ಮೇಲೆ ನಾನು ಇವಾಗ ಅದನ್ನು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬೇಕು ಅನಿಸಿದರೆ ನಿಮಗೆ ಸ್ವಲ್ಪ ಉಪ್ಪು ಬೇಕಾದರೂ ಹಾಕ್ಕೊಬೋದು, ಈರುಳ್ಳಿ ಬೇಗ ಬೇಯಬೇಕು ಅಂದರೆ, ಇಲ್ಲಾಂದರೆ ಬೇಡ. ಇವಾಗ ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊತಾ ಇದ್ದೀನಿ. ಈಗ ಅದಕ್ಕೆ ದಪ್ಪ ಮೆಣಸಿನ್ಕಾಯಿ, ಹಾಗೆ 1/4 ಕೆಜಿಯಷ್ಟು ದಪ್ಪ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು ಸಣ್ಣ 2 ಟೊಮೊಟೊ ತೊಗೊಂಡಿದ್ದೀನಿ ನಾನು. ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ. ಇವಾಗ ಟೊಮೊಟೊ ಕೂಡ ಸಣ್ಣಕ್ಕೆ ಹೆಚ್ಚಿ ಅದನ್ನು ಕೂಡ ಸ್ವಲ್ಪ ಬಾಡಿಸ್ಕೊತಾ ಇದ್ದೀನಿ. ಅದು ಕೂಡ 50% ಅಷ್ಟೇ ಬಾಡಿಸ್ಕೊತಿದ್ದೀನಿ, ಪೂರ್ತಿಯಾಗಿ ನಾನು ಬೇಯಿಸ್ಕೊತಾ ಇಲ್ಲ ಅದನ್ನು ಕೂಡ. ಸೊ ಇವಾಗ ಅದಕ್ಕೆ ಒಂದು 50% ಬೆಂದ ಮೇಲೆ 1/4 ಕೆಜಿಯಷ್ಟು ಕ್ಯಾಪ್ಸಿಕಮ್ ಏನು ತೊಗೊಂಡಿದ್ದೀನಿ ಅದನ್ನು ಕೂಡ ನಾನು ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಕೊಟ್ಕೊಳ್ಳೋಣ. ನಿಮಗೆ ಸ್ವಲ್ಪ ಬೇಗ ಬೇಯಬೇಕು ಅನಿಸಿದ್ರೆ ಉಪ್ಪು ಹಾಕ್ಕೊಬೋದು, ಪದೇ ಹೇಳ್ತಾ ಇದ್ದೀನಿ ನಾನು. ಇವಾಗ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ನಾನು, ಸ್ವಲ್ಪ ಬೇಗ ಆಗಲಿ ಅಂತ. ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಅದಕ್ಕೆ ನಾನು ಒಂದು 1/4 ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು 3/4 ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ಕೂಡ ಹಾಕ್ಕೊತಾ ಇದ್ದೀನಿ ನಾನು. ಇಷ್ಟನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಗರಂ ಮಸಾಲ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಬೇಕಾದರೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಅದಕ್ಕೋಸ್ಕರ ಹಾಕ್ಕೊತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರು, ಅರ್ಧ ಕಪ್ಗಿಂತ 1/4 ಕಪ್ ಅಂತಲೇ ಹೇಳ್ಬೋದು, ಒಂಚೂರು ಬೇಯಲಿಕ್ಕೋಸ್ಕರ ಒಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ನಾನು. ಇವಾಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾವು ಆಲ್ರೆಡಿ ಒಂಚೂರು ಉಪ್ಪು ಹಾಕಿದ್ದೀವಲ್ವ, ಆ ರುಚಿ ನೋಡಿಕೊಂಡು ನಾವು ಹಾಕ್ಕೊಬೇಕಾಗುತ್ತೆ. ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಒಂದು 10 ನಿಮಿಷ ಬಿಟ್ಟು ಅದನ್ನು ಈ ಥರ ಒಂದು ಸಲ ಅದನ್ನು ಚುಚ್ಚಿ ನೋಡಬೇಕು ನಾವು. ಈ ಥರ ಮಧ್ಯೆ ಪ್ರೆಸ್ ಮಾಡಿದಾಗ ಅದು ಒಳಗಡೆ ಹೋದಾಗ ಸ್ವಲ್ಪ ಬೆಂದಿದೆ ಅಂತ ಅರ್ಥ. ನಿಮಗೆ ಅರ್ಧ ಬೇಕಾದರೂ ಬೇಯಿಸ್ಕೊಬೋದು, ಇಲ್ಲಾಂದರೆ ಪೂರ್ತಿ ಚೆನ್ನಾಗಿ ಬೇಯಬೇಕು ಅಂದರೆ ಬೇಯಿಸ್ಕೊಳ್ಳಿ. ಇವಾಗ ನೋಡಿ ಅದು ಬೆಂದಿದೆ, ನನಗಿಷ್ಟು ಸಾಕು ಅನ್ನಿಸ್ತು. ಸೊ ಇವಾಗೆಲ್ಲ ಫೈನಲಾಗಿ ಕಾಯಿ ತುರಿ ಬೇಕು ಅಂದರೆ ಹಾಕ್ಕೊಳ್ಳಿ. 1-2 ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ನಾನು. ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ರುಚಿ ನೋಡಿಕೊಂಡು ನೀವು ಉಪ್ಪು ಹಾಕ್ಕೊಬೋದು. ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಮಿಕ್ಸ್ ಆದ ತಕ್ಷಣ ಸ್ಟವ್ ಆಫ್ ಮಾಡ್ಬೋದು, ಏಕೆಂದರೆ ಕಾಯಿ ಫ್ಲೇವರ್ ಎಲ್ಲ ಹೊಟ್ಟೋಗುತ್ತೆ. ಅದಕ್ಕೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ವಿಡಿಯೋನ ಪೂರ್ತಿ ನೋಡಿ. ಮತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್ ಬಾಯ್.